ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ. ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ನ ವೀಡಿಯೋ ಮಾಡತ್ತಿದ್ದೆ. ಸೊ ಒಬ್ಬಳೇ ಇರ್ತೀರಲ್ಲ, ಯಾವ ವೀಡಿಯೋ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ವೀಡಿಯೋನ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ ಏನಂತಂದ್ರೆ, ಉಪ್ಪಿನಕಾಯಿ, ಮಾವಿನಕಾಯಿದು ಉಪ್ಪಿನಕಾಯಿ ಮಾಡತ್ತಿದ್ವಿ. ಸೊ ನಿಮಗೂ ತೋರಿಸ್ಬಿಟ್ಟು ಆ ರೆಸಿಪಿನ ಮಾಡಿದ್ರಾಯ್ತು ಅಂತಂದು ಮಾಡತ್ತಿದ್ವಿ. ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ವೀಡಿಯೋ ಇದು ಉಪ್ಪಿನಕಾಯಿ ಮಾಡ್ಬೇಕಂತಂದು. ಸೊ ನಮ್ಮ ಮನೆ ಒಳಗೆ ಯಾವ ಥರ ಮಾಡ್ತೀವಿ ಅಂತಂದು ನಿಮಗೆ ತೋರಿಸ್ಬೇಕಂತಂದು ಮಾಡತ್ತೀವಿ. ಸೊ ಇಷ್ಟ ಆದರೆ ನೀವು ನಿಮ್ಮ ಮನೆ ಒಳಗೆ ಟ್ರೈ ಮಾಡಿರಿ. ಆ್ಯಂಡ್ ಮಾವಿನಕಾಯಿ ನಮ್ಮ ಅಪ್ಪಾಜಿ ತೊಗೊಂಬಂದಿದ್ರು, ಒಂದಿಷ್ಟಿದ್ದಾವೆ. ಸೊ ಅವನ್ನ ಇವಾಗ ಕಟ್ ಮಾಡಿ ಯಾವುದಾದ್ರು ಏನೇನು ಮಸಾಲೆ ಹಾಕ್ಬೇಕಂತ ಅದು ನಮ್ಮ ಮಮ್ಮಿ ತೋರಿಸ್ತಾರೆ. ಸೊ ನಿಮಗೂ ಹೇಳ್ತೀನಂತ. ಆ್ಯಂಡ್ ನಮ್ಮದು ಯೂಟ್ಯೂಬ್ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಈ ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಲಾರ್ದ. ಆ್ಯಂಡ್ ಒಬ್ಬಳೇ ಇರೋದು ನನಗೆ ವೀಡಿಯೋ ಮಾಡೋಕ್ಕಾಗತ್ತಿಲ್ಲ. ಸೊ ಒಬ್ಬಳೇ ಇರೋದು ವೀಡಿಯೋ ಯಾವ ಥರ ಮಾಡಬೇಕಂತ ಪ್ಲೀಸ್ ಹೇಳ್ರಿ. ಆ್ಯಂಡ್ ಇನ್ನೂ ಏನು ಹೇಳ್ಬೇಕಂದ್ರೆ ಏನಿಲ್ಲ, ಆಮೇಲೆ ಅದನ್ನು ಉಪ್ಪಿನಕಾಯಿ ಮಾಡ್ಕೊಂತ ಹೇಳ್ತೀನಂತ. ಬರೀ ಸ್ಟಾರ್ಟ್ ಮಾಡೋಣ ಅಂತ ಇವಾಗ. ಸೊ ಗೈಸ್, ಇಷ್ಟಿದಾವೆ ಇವಾಗ ಮಾವಿನಕಾಯಿ. ಇಷ್ಟು ಇವನ್ನ ತೊಳ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಂತ. ಸೊ ಇದನ್ನು ವಾಶ್ ಮಾಡ್ಕೊಂಬಂದು ಕಟ್ ಮಾಡೋಣ ಸಣ್ಣದಾಗಿ. ಫಸ್ಟ್ ಒಂದು ತೊಳ್ಕೊಂಬರೋಣ ಬನ್ನಿ ಗೈಸ್. ಇವಾಗ ಇವನ್ನ ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಸೊ ಇವಾಗ ಇದನ್ನು ಸಣ್ಣದಾಗಿ ಪೀಸ್ ಕಟ್ ಮಾಡೋಣ. ಕಟ್ಟ ಮಾಡಕ್ಕೆ ಬರೋಲ್ಲ ನೋಡ್ರಿ. ಯಪ್ಪ, ಓಕೆ ಗೈಸ್, ಇವ್ರನ್ನ ನನಗೆ ಹೆಚ್ಚಾಗಿ ಬರವಲ್ದು. ಇದನ್ನು ಹೆಚ್ಚಿಬಿಟ್ಟು ಸಿಗ್ತೀನಂತ ಆಮೇಲೆ. ಗೈಸ್, ಇದ್ರೊಳಗೆ ಹಾಕಿರೋದು ಮೆಂತೆ ಮತ್ತು ಸಾಸಿವೆ, ಇವನ್ನೆರಡು ಮಿಕ್ಸ್ ಮಾಡ್ಬೇಕು, ಮಿಕ್ಸರಿಗೆ ಹಾಕ್ಬೇಕು ನೋಡ್ರಿ. ಮತ್ತು ಫಸ್ಟ್ ಗೈಸ್ ಇದಕ್ಕೆ ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಎಷ್ಟು ಹಾಕ್ಬೇಕು ಬಿ? 2 ಚಮಚ. ಆ ಮಾವಿನಕಾಯಿದು ಎಷ್ಟು ಇರ್ತೈತಿ ಅದನ್ನು ನೋಡಿ ಹಾಕ್ಬೇಕು ನೋಡ್ರಿ, ಕ್ವಾಂಟಿಟಿ ಎಷ್ಟು ಇರ್ತೈತೆ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಇದು ಎಣ್ಣೆ ಕಾದ್ಮೇಲೆ ಕರಿಬೇವು ಹಾಕ್ಬೇಕು. ಕರಿಬೇವು ಅನ್ಬೇಕು, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ನಾವು ನಮ್ಮ ಮನೆ ಒಳಗೆ ನಮ್ಮ ಮಮ್ಮಿ ಹೆಂಗೆ ಮಾಡ್ತಾರೆ ಅನ್ನೋದು ಅಷ್ಟೇ ತೋರಿಸ್ಕೊಡತ್ತೀವಿ ರೀ. ಒಂದ್ಸಲ ಟ್ರೈ ಮಾಡಿರಿ ಹೆಂಗೆ ಆಕೈತಿ ಅಂತಂದು. ನೆಕ್ಸ್ಟ್ ಮಾವಿನಕಾಯಿ ಇಷ್ಟು ಕುಂಡ ಹೆಚ್ಕೊಂಡಿದ್ವಿ ನೋಡ್ರಿ ನಾವು. ಹಿಡಿಯೋದಿಲ್ಲ, ಅದು ದೊಡ್ಡದಿಲ್ಲನೇ, ಇದನ್ನ ಆರಿಸಿಲ್ಲ. ಇದು ಚಿಕ್ಕದಾಯ್ತು ಅಂದ್ಕೊಂಡು ಮತ್ತು ಇದಕ್ಕೆ ಶಿಫ್ಟ್ ಮಾಡಿದ್ವಿ ನೋಡ್ರಿ ಎಲ್ಲ. ಅವನು ಸ್ವಲ್ಪ ಹಾಕು. ಫುಲ್ ಇಷ್ಟು ಇದ್ರೊಳಗೆ ಚಿಕ್ಕದು ಕಾಣಿಸುತ್ತೆ ರೀ. ಇದು ಭಾಳ ದೊಡ್ಡದೈತಿ ಡಬ್ರಿ, ಅದಿಷ್ಟು ಫುಲ್ ಮಾಡೇವಿ. ಇದು ಏನಾಗ್ಬಿಟ್ಟು ಓಕೆ ಗೈಸ್, ನೆಕ್ಸ್ಟ್ ಇವಾಗ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಬೇಕು ನೋಡ್ರಿ.
ಮಿಕ್ಸ್ ಮಾಡಿರಿ. ಹೇಳೋದೇನು ಬೇಡ, ನಿಮ್ಗೆ ಗೊತ್ತಾಗ್ತೈತಿ ಹೇಳೋದು. ಇದಾಗಲೇ ಹೇಳ್ತಿಲ್ರಿ, ಮೆಂತೆ ಮತ್ತು ಸಾಸಿವೆನ ಮಿಕ್ಸಿ ಮಾಡಿ ಹಾಕಿದ್ದೆ, ಅದ್ರ ಪುಡಿ ನೋಡ್ರಿ. ಅದು ಸ್ವಲ್ಪ ಹಾಕಿ ನೆಕ್ಸ್ಟ್ ಬೆಲ್ಲ ಹಾಕ್ಬೇಕ್ರಿ. ಸ್ವಲ್ಪ ಬೆಲ್ಲ ಜಾಸ್ತಿನ ಮಾಡ್ರಿ, ಅಂದ್ರೆ ಅದು ಸಿಗಿ ಹತ್ತೈತೆ ಅಷ್ಟೇ, ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಇವಾಗ ಒಂದು ವಾರದ ಹಿಂದೆ ಮಾಡಿದ್ರಿ ನಮ್ಮ ಮಮ್ಮಿ, ಅದು ಫುಲ್ ನಾನು ತಿಂದು 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 ಫುಲ್ ಖಾಲಿ ಮಾಡಿಬಿಟ್ಟೇನಿ. ನೆಕ್ಸ್ಟ್ ಉಪ್ಪು ಹಾಕ್ಬೇಕು. ಇನ್ನೂ ಸ್ವಲ್ಪ ಹಾಕ್ತೇನೆ. ಆಮೇಲೆ ಖಾರ ನೋಡ್ಕೊಂಡು ಹಾಕ್ರಿ, ಒಂದೊಂದು ಖಾರ ಫುಲ್ ಜಾಸ್ತಿ ಇರುತ್ತೆ. ಇಷ್ಟ ಅಂದರೆ ಮತ್ತೇನಿಲ್ಲ, ಇಷ್ಟ ಅಂತ ನೋಡಿರಿ. ಇದು ಫುಲ್ ಮಿಕ್ಸ್ ಮಾಡಿ ಎಣ್ಣೆ ಒಳಗನ ನೀರು ಹಾಕಂಗಿಲ್ಲ, ಎಣ್ಣೆ ಒಳಗನ ಕುದಿಯಾಕೆ ಬಿಡಬೇಕು, ಫುಲ್ ಹಣ್ಣಾಗು ಮಟ. ಹೌದಲ್ಲ, ಹೌದಿಲ್ಲ? ಗೈಸ್, ಇದು ಫುಲ್ ಕುದ್ಮ್ಯಾಗ ಅದು ಹೆಂಗೆ ಆಕೈತಿ ಅಂತ ನಿಮ್ಗೆ ಟೇಸ್ಟ್ ಸಮೇತ ಬರ್ತೀನಿ. ಗೈಸ್, ನಿಮಗೆ ಯಾವ್ದು ಉಪ್ಪಿನಕಾಯಿ ಇಷ್ಟ ಅಂತ ಕಮೆಂಟ್ ಮಾಡಿರಿ. ನಿಂಬೆಹಣ್ಣು ಮತ್ತು ಮಾವಿನಕಾಯು, ಆಮೇಲೆ ಯಾವ್ಯಾವ ಕಂಚಿ ಹಣ್ಣು ಯಾವ್ದು ಹಣ್ಣು ಇರ್ತೈತೆ ನೋಡ್ರಿ, ಆ ಉಪ್ಪಿನಕಾಯಿ. ಆಲ್ಮೋಸ್ಟ್ ವೆರೈಟಿ ಉಪ್ಪಿನಕಾಯಿ ಇರ್ತವೆ. ಸೊ ನನಗೆ ಮಾತ್ರ ಈ ಮಾವಿನಕಾಯಿದ ಭಾಳ ಇಷ್ಟ. ನಿಮಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿರಿ. ಈ ವಿಡಿಯೋ ಲೆಂತ್ ಆಯ್ತಂದ್ರೆ ಹಾಕ್ತೀನಿ ಅಂತ, ಇಲ್ಲ ಒಂದು ಸ್ವಲ್ಪ ಆದ್ರೆ ನೋಡ್ತೀನಿ. ವಿಡಿಯೋ ಚಂದ ಬಂದ್ರೆ ಹಾಕ್ತೀನಂತ. ಓಕೆ ಗೈಸ್, ಆಮೇಲೆ ಸಿಗ್ತೀನಂತ. ಗೈಸ್, ಫೈನಲಾಗಿ ಈ ಥರ ಬಂದೈತೆ ನೋಡ್ರಿ. ಟೇಸ್ಟ್ ನೋಡೋಣಂತ ಹೆಂಗಾಗೈತಿ ಅಂತಂದು. ಸೊ ಬನ್ನಿ ಟೇಸ್ಟ್ ನೋಡಿ. ಇಷ್ಟು ಹಾಕ್ಕೊಂಡಿನಿ ಗೈಸ್. ಇದನ್ನು ತಿಂದು ನೋಡೋಣ ಹೆಂಗಾಗೈತೆ ಅಂತಂದ್ರೆ. ಮಸ್ತಾಗೈತೆ ನೋಡ್ರಿ. ಇದಕ್ಕೆ ಏನೇನು ಬೇಕಂತ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು, ಖಾರ, ಉಪ್ಪು ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗೋದು. ಸೊ ಬೆಲ್ಲ ಇದೊಂದು ಸಲ ಇದು ನಾನು ಮಾಡಿದ್ದ ಟ್ರೈ ಮಾಡಿ ನೋಡಿರಿ, ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಚೆನ್ನಾಗೇ ಬರುತ್ತೆ. ನಾನಂತರೂ ಬರೀ ಇದನ್ನು ಹಂಗೆ ಹೋಗ್ತಾ ಬರ್ತಾ ತಿನ್ನೋದ ಖಾಲಿನ ಮಾಡಿಬಿಡ್ತೀನಿ. ಇವಾಗ ಇಷ್ಟು ದೊಡ್ಡ ಡಬ್ಬರಿ ಐತಲ್ಲ, ಇದು ಒಂದೇ ವಾರಕ್ಕೆ ಖಾಲಿ. ಸೊ ನೀವೊಂದ್ಸಲ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿರಿ.
ಸೊ ಫೈನಲ್ ಔಟ್ಪುಟ್ ಹಿಂಗೆ ಬಂದೈತಿ. ನಿಮ್ಮದು ಟ್ರೈ ಮಾಡಿ ಹೇಳ್ರಿ, ಕಮೆಂಟ್ ಹಾಕಿ ಹೆಂಗಾಗೈತಿ ಅಂತಂದು. ಟೇಸ್ಟ್ ಇರೋದು ಇಲ್ಲ ಅಂತ ಹೇಳ್ರಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಅಂತ. ಆ್ಯಂಡ್ ಫಸ್ಟ್ ಅದರಲ್ಲಿ ಇವಾಗ ಹೇಳತ್ತೀನಿ, ನನ್ನ ವಿಡಿಯೋ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರ್ರಿ. ಹಿಂಗೆ ಒಬ್ಬರೇ ಇದ್ದಾಗ ಎಂಥ ಕಂಟೆಂಟ್ ವಿಡಿಯೋ ಮಾಡ್ಬೇಕಂತ ಹೇಳ್ರಿ. ಸೊ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಬಾಯ್. ಎಲ್ಲರೂ ಚೆನ್ನಾಗಿರಿ. ಬಿಸಿಲು ಭಾಳ ಐತಿ, ಎಳ್ನೀರು ಕುಡೀರಿ. ಬಾಯ್.